ನಮ್ಮ ಸರ್ಕಾರ ಏನು ಸಂಪ್ರದಾಯ ಪ್ರಕಾರ ನಡೀತಾ ಇದೆಯೋ ಅಥವಾ ಸಂವಿಧಾನ ಪ್ರಕಾರ ನಡೀತೀವೋ ಅನ್ನೋ ಗೊಂದಲ ಸಾರ್ವಜನಿಕರನ್ನ ಉಂಟಾಗಿದೆ. ಯಾಕಪ್ಪ ಅಂದ್ರ ಈ ಉಪಮುಖ್ಯಮಂತ್ರಿಗಳ ಹುದ್ದೆಗೆ ಸಂಬಂಧಿಸಿದಂತೆ ದಿನಾಲು ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ. ಉಪಮುಖ್ಯಮಂತ್ರಿಗಳನ್ನ ಮಾಡ್ರಿ ಅಂತೇಳಿ ವಿಧಾನಸೌಧದಲ್ಲಿ ಇರತಕ್ಕಂಥ ಅಧಿಕಾರಿಗಳು ಹೇಳ್ತಾರ, ಸಂವಿಧಾನದಲ್ಲಿ ಅನುಚ್ಛೇದ 163, 64ರಲ್ಲಿ ಉಪಮುಖ್ಯಮಂತ್ರಿಗಳ ಹುದ್ದೆಯ ಪ್ರಸ್ತಾಪ ಇರುವುದಿಲ್ಲ, ಇದು ಸಂಪ್ರದಾಯವಾಗಿ ನಡೆದು ಬಂದಿದೆ ಅಂತ ಹೇಳಿ ವಿಧಾನಸೌಧದಲ್ಲಿ ಇದ್ದಂತ ಅಧಿಕಾರಿಗಳು 4/2/2021 ಮಾಹಿತಿ ಕೊಡ್ತಾರೆ. ಮುಂದೆ ಏನಪ್ಪಾ ನಮ್ಮ ಪ್ರಶ್ನೆ ಸಚಿವರುಗಳಿಗೆ, ಈ ನಮ್ಮ ಸಚಿವರು ಸಂವಿಧಾನಬದ್ಧವಾಗಿ ಆಡಳಿತ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ನಾನು ಕೋರ್ಟ್ನಲ್ಲಿ ಒಂದು PIL ಹಾಕೊಂಡಿದ್ದೇನೆ. ಯಾಕಪ್ಪ ಅಂದ್ರ ಸಚಿವರಾಗಿ ಇವ್ರು ಏನ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಂದ್ರ, ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಹೇಳಿ ಸಂವಿಧಾನದ ಅನುಚ್ಛೇದ 3ರ ಪ್ರಕಾರ ಪ್ರಮಾಣ ವಚನ ಮಾಡ್ತಾರೋ. ಆದ್ರೆ ಇವ್ರು ಹೇಳಿಕೆಗಳನ್ನು ಕೊಡ್ತಾರೆ, ಸಂವಿಧಾನ ಆಶಯದ ವಿರೋಧವಾಗಿ ಹೇಳಿಕೆಯನ್ನು ಕೊಡ್ತಾರೆ. ಏನಪ್ಪಾ ಅಂದ್ರ ಉಪಮುಖ್ಯಮಂತ್ರಿಗಳ ಬಗ್ಗೆ ಸಂವಿಧಾನದಲ್ಲಿ ಎಲ್ಲಿಯೂ ಉಲ್ಲೇಖ ಇಲ್ಲ. ಆ ಸಂವಿಧಾನದ ಆಶಯದ ವಿರೋಧವಾಗಿ ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರ ಉಪಮುಖ್ಯಮಂತ್ರಿಗಳನ್ನ ನೇಮಕ ಮಾಡ್ರಿ ಅಂತೇಳಿ ಇವ್ರೇನ್ ಹೇಳಿಕೆ ಕೊಡ್ತಿದಾರಲ್ಲ, ಇದರಿಂದ ರಾಜ್ಯದ ಜನರಲ್ಲಿ ಒಂದು ಗೊಂದಲ ವಾತಾವರಣ ಉಂಟಾಗ್ತಾ ಇದೆ. ಇದು ಬಹುತೇಕ ಸರ್ಕಾರದ ಆಡಳಿತದ ಮೇಲೂ ಕೂಡ ಒಂದು ಪರಿಣಾಮ ಬೀರುವುದಲ್ಲದೆ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಆದ್ರಿಂದ ಇವತ್ತು ದಿವಸ ಇದು ನಮ್ಮ ಸರ್ಕಾರ ಕಾನೂನಾತ್ಮಕ ಅಂದ್ರೆ ಸಂವಿಧಾನಬದ್ಧವಾಗಿ ನಡೀತಿದೆಯೋ ಅಥವಾ ಸಂಪ್ರದಾಯಬದ್ಧವಾಗಿ ನಡೀತಿದೆಯೋ ಅನ್ನೋದ್ರ ಬಗ್ಗೆ ಒಂದು ಕೋರ್ಟ್ನಲ್ಲಿ PIL ಹಾಕ್ಲಿಕ್ಕೆ ಇವತ್ತು ನಾನು ಮಾನ್ಯ ಮುಖ್ಯಮಂತ್ರಿ
ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್. ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್.